ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಒಂದು ಮಿಕ್ಸ್ಡ್ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಜೂನ್ 1 ಅಂತಂದರೆ ಎಲ್ಲ ಮಕ್ಳಿಗೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇವತ್ತು ದಿಹಾನ್ಗೂ ಸ್ಕೂಲ್ ಫಸ್ಟ್ ಡೇ ಆಗಿತ್ತು. ಈಗ ಅವನು ಗ್ರೇಡ್ 1ಗೆ ಹೋಗ್ತಾ ಇರೋದ್ರಿಂದ ನಮ್ಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಫೀಲಿಂಗ್ ಇತ್ತು. ಇಷ್ಟು ವರ್ಷ ಮಾಂಟೆಸರಿ ಮಾಂಟಲ್ಲಿದ್ದ, ಇವಾಗ ಗ್ರೇಡ್ 1ಗೆ ಹೋಗ್ತಾ ಇದ್ದಾನೆ. ಕ್ಲಾಸ್ ರೂಮು ಚೇಂಜಸ್ಸು, ಟೀಚರ್ಸು ಚೇಂಜಸ್ಸು. ಸೊ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇತ್ತು. ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಮತ್ತು ನಕ್ಷತ್ರನ ಡ್ರಾಪ್ ಮಾಡಿ ಇವತ್ತು ಮಂಡೇ, ಇವತ್ತು ಜೂನ್ 1 ಸ್ಕೂಲ್ ಸ್ಟಾರ್ಟ್ ಆಗಿದೆ ಮತ್ತು ಡ್ಯಾನ್ಸ್ ಕ್ಲಾಸ್ ಎಲ್ಲ ಇವತ್ತಿಂದ ಫುಲ್ ಸ್ಟಾರ್ಟ್. ಇವತ್ತು ನಕ್ಷಿತು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾನಲ್ವಾ ನಕ್ಷಿತ್? ಅವ್ನಿಗಿನ್ನ 3 ಇಯರ್ಸ್ ಅಂದ್ಬಿಟ್ಟು ಅವರು ಇನ್ನು 4 ಇಯರ್ಸ್ ಆಗಲಿ ನೆಕ್ಸ್ಟ್ ಇಯರ್ಗೆ ಅಂತಂದರು. ಇವಾಗ ನೋಡಬೇಕು, ಟ್ರಯಲ್ ಕ್ಲಾಸ್ ನೋಡ್ತಾರಂತೆ. ಆದರೆ ಇವತ್ತು ಜಾಯ್ನ್ ಆಗ್ತಾನೆ ನಕ್ಷಿತ್. ಇವತ್ತು ಟ್ರಯಲ್ ಇತ್ತು, ಬಟ್ ಟ್ರಯಲ್ಗೆ ಕಂಪೇರ್ ಮಾಡಿಕೊಂಡ್ರೆ ದಿಹಾನ್ ಡ್ಯಾನ್ಸ್ ಕ್ಲಾಸ್ಗೆ ನಕ್ಷಿತ್ ಯಾವಾಗಲೂ ರೆಗ್ಯುಲರ್ ಆಗಿ ನೋಡ್ತಾ ಇದ್ದ, ನನ್ನ ಜೊತೆ ಕೂತ್ಕೊಂಡು ನೋಡ್ತಾ ಇದ್ನಲ್ಲ, ಅವನಿಗೆ ಹೋಗುವಾಗ ಅಳಲಿಲ್ಲ. ಅವ್ರು ಆರಾಮಾಗೆ ಹೋದ. ಅವರೆಲ್ಲ ಪರಿಚಯ ಇದ್ರಲ್ವ, ಹಂಗಾಗಿ ಹೋದ ಮತ್ತು ಎಲ್ಲ ನೀಟಾಗೆ ಮಾಡ್ದ. ಅವರು ಅದೇ ಸರ್ ಹೇಳ್ತಾಯಿದ್ರು, ಪರವಾಗಿಲ್ಲ ತುಂಬ ಚೂಟಿ ಇದ್ದಾನೆ, ಬಟ್ ಹೀಗೆ ಸ್ಟೆಪ್ಸ್ ಎಲ್ಲ ಅವ್ರಿಗೆ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ, ಬಟ್ ರೆಗ್ಯುಲರಾಗಿ ಬರಲಿ ಅಂತ ಹೇಳ್ತಾಯಿದ್ರು. ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗ್ತಾ ಇದೆಯಾ ಇಲ್ಲ? ನಿಮ್ಮದ್ರೆ ಅದೇ ತಗೊಂಡು ಹೆಂಗ ಅಯ್ಯೋ ಅಂತ ಎಲ್ಲ ತಗೊಳ್ಳೋದ? ತಗೊಳಂಗಿಲ್ವಾನ? ಮತ್ತೇನು ಕರ್ಕೊ ಅಲ್ಲೇ ಇಡು. ಒಂದು ತಗೋ, ಇದೇ ಚೆನ್ನಾಗಿರುತ್ತೆ. ಅವ್ನಿಗೆ ಅದೇ ಇಷ್ಟ, ಅವನು ಅದೇ ತಗೊಂಡ. ಇದು ಒಂದು ನೆಕ್ಸ್ಟ್ ಡೇ ಒಂದು ಸೀಮಂತ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಒಂದು ಸಿಂಪಲಾಗಿ ರೆಡಿ ಆಗಿದೆ. ಮತ್ತು ನಂದು ಹೊಸ ಹಾರ ಹಾಕ್ಕೊಂಡಿದ್ದೆ ಅಂದ್ಬಿಟ್ಟು ಒಂದು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ. ನನಗೆ ಟೈಮೂ ಇರಲಿಲ್ಲ ವೀಡಿಯೋ ಎಲ್ಲ ಮಾಡೋಕ್ಕೆ, ಮತ್ತು ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ಮೈ ಚಾನಲ್ ರಕ್ಷಿತಾ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಒಂದು ಸಡನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಆಲ್ರೆಡಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಇವತ್ತೇನಂತಂದರೆ ಇವತ್ತು ಸ್ವಲ್ಪ ಒಂದು ಲಾಂಗ್ ಡೇ, ಟೈರ್ಡ್ ಆಗಿಬಿಟ್ಟಿತ್ತು. ದಿಹಾನ್ ಸ್ಕೂಲ್ ಹತ್ರ ಎಲ್ಲ ಹೋಗಿ ಸ್ವಲ್ಪ ಓರಿಯೆಂಟೇಷನ್ ಎಲ್ಲ ಇತ್ತು. ಒಂದು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್, ಬುಕ್ಸ್ ಎಲ್ಲ ತಂದು ಎಲ್ಲ ಮಾಡಬೇಕಾಗಿತ್ತು. ಇವಾಗ ನಾನು ರಾಗಿ ಮಾಲ್ಟ್ ಪೌಡರ್ ಅಂದರೆ ಗಂಜಿ ಪೌಡರ್ ಮಾಡ್ಕೊಳ್ಳೋಣ ಮನೇಲಿ ವೆಯ್ಟ್ ಲಾಸ್ಗೆ ಅಂತ. ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಎಲ್ಲರೂ ಕುಡಿತಾರೆ ಯೂಶ್ವಲಿ. ನಾನು ಕುಡಿಯೋಲ್ಲ. ನನಗೆ ರವೆ ಗಂಜಿ ಇಷ್ಟ ಆಗುತ್ತೆ. ಹಾಲು ಹಾಕ್ಕೊಂಡು ರವೆ ಗಂಜಿ ಆ ಥರದ್ದು ಕುಡಿತೀನಿ. ನಂಗೆ ರಾಗಿ ಮಾಲ್ಟ್ ಪೌಡರ್ ನನಗೇನು ಅಷ್ಟು ಇಷ್ಟ ಆಗಲ್ಲ. ಸೊ ಇವತ್ತು ಯೂಶ್ವಲಿ ಎಲ್ಲರಿಗೂ ಇದೊಂದು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಬನ್ನಿ, ಈಗ ಬಾದಾಮಿ ಹುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆಕಾಯಿ ಆಲ್ಮೋಸ್ಟ್ ಆಗಿದೆ. ಈಗ ಈ ಕಪ್ ಮೆಷರ್ಮೆಂಟಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಇದು ಹೆಸರು ಕಾಳು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ, ಒಂದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಬೇಕಿದ್ದು. ಇದಾದಮೇಲೆ ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ. ಇದಾದಮೇಲೆ ಅದು ಹಾಕ್ಕೊಳ್ಳೋದಕ್ಕೆ ಕಡಲೆಬೇಳೆ. ಇದು ಕಡಲೆಬೇಳೆ ಸ್ವಲ್ಪ ಆಗೋಷ್ಟೊತ್ತಿಗೆ ಮೆಂತ್ಯ ಒಂದು ಸ್ಪೂನಷ್ಟು ತೊಗೋತಾ ಇದ್ದೀನಿ ಅಷ್ಟೇ. ಜಾಸ್ತಿನೂ ಹಾಕೋಬೋದು. 1 ಸ್ಪೂನ್, ಇದು 2 ಸ್ಪೂನ್ ಸಾಕು ಅಂತ. ಆಲ್ಮೋಸ್ಟ್ ಆಗಿದೆ. ಈಗ ಮೆಂತ್ಯ. ಇವಾಗ ನೆಕ್ಸ್ಟು ಗೋಧಿ ತೊಗೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಹಾಕಿದ್ದೀನಿ.
ಸನ್ಫ್ಲವರ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಆಲ್ಮೋಸ್ಟ್ ರೆಡ್ ಆಗಿದೆ. ಈಗ ಸ್ವಲ್ಪ ಹೆಸರುಬೇಳೆ ಹಾಕೋತಾ ಇದ್ದೀನಿ. ಈಗ ನಾನು ರೆಡ್ ರೈಸ್ ಹಾಕೋತಾ ಇದ್ದೀನಿ. ಇವಾಗ ಎಲ್ಲ ಮುಗ್ದಿದೆ. ಇವಾಗ ಒಂದು ಮಿಕ್ಸಿಂಗ್ ಕೊಟ್ಬಿಟ್ಟು ಸ್ವಲ್ಪ ಆದಮೇಲೆ ನಾನಿವಾಗ ಇಲ್ಲಿ ರಾಗಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂತಂದರೆ ಆಲ್ರೆಡಿ ರಾಗಿ ಹಿಟ್ಟು ನಾವು ಹೊಸ್ದಾಗಿ ಮಾಡಿಸಿದ್ವಿ, ಅದನ್ನು ಸೋರಿಸ್ಕೊಂಡು ಸ್ವಲ್ಪ ಸಣ್ಣದಾಗಿ ಅದನ್ನು ಹಾಕ್ಕೊಂಡು ಹಂಗೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಅತ್ತೆಗೆ ಒಂದು ಮಾಂಗಲ್ಯ ಚೈನ್ಗೆ ಇದು ಫಿಕ್ಸ್ ಮಾಡಬೇಕಾಗಿತ್ತು, ಅದು ಕಮ್ಮಿ ಇದು ಅಂದ್ಬಿಟ್ಟು ಫಿಕ್ಸ್ ಮಾಡಿಸ್ತಾ ಇದ್ದೀನಿ. ಹಂಗಾಗಿ ಒಂದು ಜ್ಯುವೆಲರಿ ಶಾಪಿಗೆ ಬಂದ್ವಿ ಅಂತಂದರೆ ನಮಗಂತೂ ಒಂದು ನೋಡಿ ಅಂತೂ ಹೋಗಲ್ಲ. ಹಂಗಾಗಿ ಒಂದು ಸ್ವಲ್ಪ ನೋಡ್ತಾ ಇದ್ದೆ, ಮತ್ತು ಡೈಲಿ ವೇರ್ ಇಯರಿಂಗ್ ನೋಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಚಿಕ್ಕದು ಸ್ಟಡ್ ಥರ ನೋಡೋಣ ಅಂದ್ಬಿಟ್ಟು ಇವಾಗ ಮಕ್ಕಳಿಗೆ ಆಗಿರ್ಬೋದು, ಇವಾಗ ನಂಗೆ ಯಾರಿಗಾದರೂ ಅಂದ್ಬಿಟ್ಟು ನೋಡಿದ ತಕ್ಷಣ ಒಂದು ಇಷ್ಟ ಆಯಿತು. ಸೊ ಅದನ್ನು ನೋಡ್ತಾ ಇದ್ದೆ. ಮತ್ತು ಇದನ್ನು ಫಿಕ್ಸ್ ಮಾಡೋ ಅಷ್ಟೊತ್ತಿಗೆ ಇದನ್ನು ಆಲ್ಮೋಸ್ಟ್ ಸೆಲೆಕ್ಟ್ ಥರನೇ ಅವ್ರೂ ಬಿಡಲ್ಲ, ಅಂಗಡಿಯವ್ರು ನೋಡಿ ಇದು ಬಂದಿದೆ ಅದು ಬಂದಿದೆ ಅಂತ ಇಂಪ್ರೆಸ್ ಮಾಡಿಬಿಡ್ತಾರೆ. ಗೋಲ್ಡ್ ಅಂತಂದರೆ ಹೆಣ್ಮಕ್ಳಿಗೆ ಯೂಶ್ವಲಿ ಎಲ್ಲರಿಗೂ ಇಷ್ಟನೇ. ಗೋಲ್ಡ್ ಅಂಗಡಿಗೆ ಹೋಗ್ತೀವಿ ಅಂತಂದ್ರೆ ಒಂದು ಅದು ತೋರಿಸಿ ಇದು ತೋರಿಸಿ ಅಂತ ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ಇದೆರಡು ನೋಡಿ ಸೈಡಿಗೆ ಇಡ್ತಾಯಿದ್ದೆ. ಜಸ್ಟ್ ಅದಾದಮೇಲೆ ನೋಡೋಣ ಫಸ್ಟ್ ಇವಾಗ ಏನು ಕೆಲ್ಸಕ್ಕೆ ಬಂದಿದ್ದೀವೋ ಅದು ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅದು ಫಿಕ್ಸಿಂಗ್ ಆಗೋಷ್ಟೊತ್ತಿಗೆ ಅದು ಸ್ವಲ್ಪ ಅರ್ಜೆಂಟ್ ಇತ್ತು ಫಿಕ್ಸಿಂಗ್ ಮಾಡೋದು. ಫಿಕ್ಸಿಂಗ್ ಎಲ್ಲ ಮುಗಿಸ್ಕೊಂಡು ಇದು ನಾವೇ ಸೆಟ್ ಮಾಡಿಕೊಟ್ಟೆ, ಈ ಥರ ಹಿಂಗೆ ಹಾಕಿ ಅಂತ. ಬಟ್ ನಮ್ಮದ್ರಲ್ಲಿ ಏನಾದರೂ ನಮ್ಮದು ಸಜೆಷನ್ ಏನಾದರೂ ರಾಂಗ್ ಇದ್ದರೆ ಅವ್ರು ಈ ಥರ ಹಿಂಗಲ್ಲ ಹಿಂಗೆ ಹಾಕಿ ಅಂತ ಹೇಳ್ತಾರೆ. ನಮಗೆ ಜಾಸ್ತಿ ಅಗ್ಲ ಆ ಥರದ್ದೆಲ್ಲ ಏನೂ ಬೇಡ, ಇಷ್ಟೇ. ಗೋಲ್ಡ್ ಅಷ್ಟೇ ಇದೆ, ಸ್ಟೇಬಲ್ ಆಗಿದೆ. 100 ಹೆಚ್ಚುಕೊಂಡು ಬರ್ತದೆ ಅಷ್ಟೇ. ಇದು ಮತ್ತೆ ಸಿಲ್ವರು 260 13,500 ಇದೆಯಾ ಗೋಲ್ಡು? 916 ನಾ ರೆಡಿ ಆಗಿಲ್ವಾ? ನಾನು ಹೇಳಿ 1 ಮಂತ್ ಆಯಿತು. ಸ್ಯಾಟರ್ಡೆ ಪಕ್ಕನಾ?